ಎಲ್ರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ಗೋಪಿಕಾ ಸೀಮತ್ತಗಿ. ನಾನು ಕೃಷಿ ವಿಜ್ಞಾನ ಕೇಂದ್ರ ಹಾಡನಹಳ್ಳಿ ಕೆಲಸ ಮಾಡ್ತಾ ಇರೋದು. ನಾವು ಈಗ ಮುಂಚೂಣಿ ಪ್ರಾತ್ಯಕ್ಷಿತೆಯಲ್ಲಿ ಬಿಳಿ ರಾಗಿಯನ್ನು ಕೊಟ್ಟಿದ್ದೀವಿ. ಕೆಂಪು ರಾಗಿಲಿರುತ್ತೆ, ಆ ಥರ ಇರೋದಿಲ್ಲ, ಬಿಳಿ ಬಣ್ಣದ್ದಾಗಿರುತ್ತೆ. ನಾವು ಯೂಶಲಿ ಜನರೆಲ್ಲ ಏನಂದರೆ ಕೆಂಪು ರಾಗಿಯಿಂದ ಮಾಡಿರೋಂಥ ಪದಾರ್ಥಗಳೆಲ್ಲ ಕಪ್ಪಾಗಿ ಬರುತ್ತೆ. ಮುದ್ದೆಯನ್ನು ಬಿಟ್ಟು ಬೇರೆ ಪದಾರ್ಥಗಳಲ್ಲಿ ನಾವೇನಾದ್ರು ಮಾಡಿದ್ವಿ ಅಂದರೆ ಅದು ಕಪ್ಪಾಗಿ ಕಾಣಿಸುತ್ತೆ. ಇದರಿಂದ ಬೇಕರಿ ಪದಾರ್ಥಗಳಲ್ಲಿ ಹಾಕೋದ್ರಿಂದ ಏನಾಗುತ್ತೆ, ಜನರು ಅದನ್ನು ಕಪ್ಪು ಬಣ್ಣದ ಆಗಿದೆ ಅಂತ ತಗೊಳ್ಳೋದಿಲ್ಲ. ಅದ್ರ ಬದಲು ನಾವು ಈ ಬಿಳಿ ರಾಗಿಯನ್ನು ಹಾಕಿಬಿಟ್ಟು ಬೇಕರಿ ಪದಾರ್ಥಗಳನ್ನೆಲ್ಲ ಮಾಡಿದಾಗ ಏನಾಗುತ್ತೆ, ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಇದರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ಹೆಸರು ಲಕ್ಷ್ಮಿ ಅಂತ. ನಮ್ಮೂರು ನರಗನಹಳ್ಳಿ, ತೂಪ್ಗೆರೆ ಪಂಚಾಯಿತಿ. ನಾವು ಮೊದಲೆಲ್ಲ ಕಪ್ಪು ರಾಗಿ ಬೆಳೀತಾ ಇದ್ವಿ. ಅದನ್ನು ಮಕ್ಕಳು ಹೆಚ್ಚು ಇಷ್ಟಪಡ್ತಾ ಇರಲಿಲ್ಲ. ಈಗ KVKಯಲ್ಲಿ ನಾವು ಬಿಳಿ ರಾಗಿ ತೊಗೊಂಬಂದು ಈಗ ಅರ್ಧ ಎಕರೆಗೆ ನಾವು ಹಾಕಿದ್ದೀವಿ. ಇವಾಗ ಇದರಲ್ಲಿ ಚಕ್ಲಿ, ನಿಪ್ಪಟ್ಟು, ಮಾಲ್ಟು ಇದೆಲ್ಲ ಮಾಡಿದಾಗ ಹೆಚ್ಚು ಮಕ್ಕಳು ಇದನ್ನು ಇಷ್ಟಪಟ್ಟು ತಿಂತಾ ಇದ್ದಾರೆ. ಮತ್ತು ಇದು ಎಲ್ಲ ಕಡೆ ನಾವು ಪ್ರಚಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನನ್ನ ಹೆಸರು ಲಕ್ಷ್ಮೀನಾರಾಯಣ ಅಂತ. ಹಿರೇಮುದ್ದೇನಹಳ್ಳಿ ನಮ್ಮ ಊರು, ತೂಪ್ಗೆರೆ ಗ್ರಾಮ ಪಂಚಾಯತ್ ಸೇರಿದೆ. ನಾವು ಈಗ ಒಂದು ಅರ್ಧ ಎಕರೆಗೆ ಬಿಳೆ ರಾಗಿ ಕೃಷಿ ವಿಜ್ಞಾನ ಇಲಾಖೆಯಿಂದ ನಮಗೆ ಬಿತ್ತನೆ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ನಾವು ನೋಡೋಣ ಇದರಲ್ಲಿ ಇಳುವರಿ ಬರುತ್ತಾ, ಚೆನ್ನಾಗಾಗುತ್ತಾ ಅಂತ ನಾವು ಈ ವರ್ಷ ಬೆಳೆದಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಆದರೆ ಈ ಕೆಂಪು ರಾಗಿಗಿಂತ ವೈಟ್ ರಾಗಿನೇ ಸರಿ ಅನಿಸ್ತು ನಮಗೆ. ಅದರಲ್ಲಿ ಮಕ್ಕಳು ಒಳ್ಳೆ ಪೌಷ್ಟಿಕಾಂಶ ಹೆಚ್ಚಾಗಿದೆ ಅಂತಲೂ ಗೊತ್ತಾಯಿತು. ಅದರಲ್ಲಿ ರಾಗಿ ನಿಪ್ಪಟ್ಟು ಈ ಥರ ಎಲ್ಲ ಮಾಡಿ ನಾವು ಬೇಕ್ರಿಗಳಿಗೆ ಕಳಿಸ್ತಾ ಇದ್ದೀವಿ. ಮತ್ತು ಎಲ್ಲ ಜನಗಳು ನಮಗೆ ಮಾಲ್ಟ್ ಬೇಕು, ವೈಟ್ ರಾಗಿದೆ ಬೇಕು, ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟ್ ಇದೆ, ಎಲ್ಲ ಮಕ್ಕಳು ತಿಂತಾರೆ, ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ ಅಂತ ನಮ್ಗೆ ಈಗಾಗಲೇ ಭರವಸೆ ಕೊಡೋದೇನು ಕೇಳ್ತಾ ಇದ್ದಾರೆ ಬಂದು ನಮ್ಮ ಹತ್ರ ಎಲ್ಲ. ಆಯಿತು, ನೀವು ಬೀಳಿರಿ ಮುಂದಿನ ವರ್ಷಕ್ಕೆ, ಈಗ ನಮ್ಮಲ್ಲಿರೋದು ತೊಗೊಂಡೋಗಿ, ಎಲ್ಲ ತುಂಬ ಚೆನ್ನಾಗಿ ಪೌಷ್ಟಿಕಾಂಶಗಳಿದೆ, ಆಹಾರ ಇದು ತುಂಬ ಒಳ್ಳೆಯದು ಅಂತ ನಾವೆಲ್ಲರಿಗೂ ಹೇಳ್ತಾ ಇದ್ದೀವಿ.